ಸ್ನೇಹಿತರೆ ನಮಸ್ಕಾರ. ಶಿವರಾತ್ರಿ ಹಬ್ಬಕ್ಕೆ ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೌದು ಸ್ನೇಹಿತರೆ, 26 ಹಾಗೂ 27ನೇ ಕಂತಿನ ಹಣ 2,000 ಮತ್ತು 2,000 4,000 ಆದರೂ ಬಿಡುಗಡೆ ಆಗ್ತಾ ಇದೆ. ಸರಿಸುಮಾರು 7,500 ಕೋಟಿ ಫಂಡ್ ಬಿಡುಗಡೆ ಆಗಿತ್ತು. ಅದರಲ್ಲಿ ಈಗಾಗಲೇ ಸ್ನೇಹಿತರೆ 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಕ್ಲಿಯರ್ ಆಗಿದೆ. ಅದರಲ್ಲಿ ಇವತ್ತು ಯಾವ ಒಂದು ಶಿವರಾತ್ರಿ ಹಬ್ಬಕ್ಕೆ ಯಾವ ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ, ಸರಿಸುಮಾರು 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇದ್ದು, ಈ 13 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಈ 13 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ದರೆ ನಿಮ್ಮ ಅಕೌಂಟ್ಗಳಿಗೆ ಈ ಹಬ್ಬಕ್ಕೆ ದುಡ್ಡು ಜಮಾ ಆಗುತ್ತೆ. ಸೊ ಹಾಗಾದರೆ ಈಗಾಗಲೇ ನಿಮಗೆ ಗೊತ್ತಿದೆ, ಹಣಕಾಸು ಇಲಾಖೆಯಿಂದ ದುಡ್ಡು ಬಿಡುಗಡೆ ಮಾಡ್ತಾ ಇರಲಿಲ್ಲ ಸರಿಯಾಗಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣಕಾಸು ಇಲಾಖೆ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ, ಹೀಗಾಗಿ ಡಿಲೇ ಆಗಿದೆ ಎನ್ನುವಂತಹ ಕಾರಣ ಕೂಡ ಕೊಟ್ಟಿದ್ದರು. ಅದರ ಮೇರೆಗೆ 7,500 ಕೋಟಿ ಒಮ್ಮೆಲೆ ದುಡ್ಡನ್ನು ಬಿಡುಗಡೆ ಮಾಡಿದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಜಿಲ್ಲೆಗಳನ್ನು ಹಾಗೆ ಇನ್ನು ಕೆಲವೊಂದಿಷ್ಟು 1 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂತ ಮಾಹಿತಿ ಸಿಕ್ಕಿದ್ದು. ಯಾವ ಕಾರಣಕ್ಕಾಗಿ ದುಡ್ಡು ಬರ್ತಾ ಇಲ್ಲ, ಇದರೆಲ್ಲದರ ಬಗ್ಗೆ ನಾವು ವಿಚಾರಣೆ ಮಾಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಎಲ್ಲ ಗೃಹಲಕ್ಷ್ಮಿಯರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಹೀಗಾಗಿ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಈ 24ನೇ ಕಂತು ಜೊತೆಗೆ 25 ಅಕ್ಟೋಬರ್ ತಿಂಗಳ ಹಣದವರೆಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಸೊ 25 ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರು ಬಾಕಿ ಉಳಿದಿದ್ದಾರೆ, ಅವರ ಅಕೌಂಟ್ಗಳಿಗೂ ಕೂಡ ದುಡ್ಡು ಜಮಾ ಆದರೆ ಮುಗಿದೋಗುತ್ತೆ. ಸೊ ಇದನ್ನು ಹೊರತುಪಡಿಸಿ ಇನ್ನು 24 ನವೆಂಬರ್ ತಿಂಗಳ ಹಣ ಜೊತೆಗೆ 27 ಡಿಸೆಂಬರ್ ತಿಂಗಳ ಹಣ, ಅದೇ ರೀತಿಯಾಗಿ 28 ಜನವರಿ ತಿಂಗಳ ಹಣ. ಸೊ ಈಗ ಇನ್ನು 3 ಕಂತುಗಳ ಈ ಒಂದು ಸದ್ಯಕ್ಕೆ ಬರಬೇಕಾಗಿರ್ತಕ್ಕಂತಹ ದುಡ್ಡುಗಳು. ಇದಾದ ಬಳಿಕ ಹೋದ ವರ್ಷದಲ್ಲಿ ನಿಮಗೆ ಗೊತ್ತಿದೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿಲ್ಲ. ಅದ್ರ ಬಗ್ಗೆ ನಾನು ಸಾಕಷ್ಟು ಸಾರಿ ಚರ್ಚೆ ಮಾಡಿದ್ದೀನಿ, ಮತ್ತೊಮ್ಮೆ ರಿಪೀಟ್ ಮಾಡೋದೇನು ಬೇಡವಲ್ಲ. ಸ್ವಲ್ಪವಾಗಿ ನಾನು ಶಾರ್ಟಾಗಿ ಹೇಳ್ತೀನಿ. ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗಮನಕ್ಕೆ ಈ BJP ನಾಯಕರು ತರ್ತಾರೆ. ಯಾಕಂದರೆ 2 ಕಂತುಗಳನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರೋದಿಲ್ಲ. 5,000 ಕೋಟಿ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆ ಮಾಡ್ತಾರೆ. ಯಾಕಂದರೆ ದುಡ್ಡು ಕೂಡ ಹೋದ ಹಾಗೆ ಮಹಿಳೆಯರಿಗೆ ಮೋಸ ಮಾಡಿದ ಹಾಗೆ ಆಗ್ತಾ ಇದೆ. ಸೊ ಹೀಗಾಗಿ ಈ 5,000 ಕೋಟಿ ಹಣವನ್ನು ನಿಮ್ಮ ಹಣಕಾಸು ಇಲಾಖೆ ನುಂಗಾಕ್ತಾ, ಅಥವಾ ನೀವು ನುಂಗ ಹಾಕಿದ್ರೆ, ಅಥವಾ ನಿಮ್ಮ ಸರ್ಕಾರ ನುಂಗ ಹಾಕಿತಾ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ನಾನು ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ, ಒಪ್ಕೊಳ್ಳೋದಿಲ್ಲ. ಸೊ ತದನಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾಹಿತಿ ತೆಗೆದುಕೊಂಡ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಅವುಗಳನ್ನು ನಾವು ಕೊಡಬೇಕಾಗಿದೆ ಎನ್ನುವಂಥದ್ದು ಅವರ ಗಮನಕ್ಕೆ ಬರುತ್ತೆ. ಹೀಗಾಗಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಅವರು ಕೊಡಬೇಕು. ಆ 2 ತಿಂಗಳ ಹಣವನ್ನು ಕೂಡ ನಾನು ಅತಿ ಶೀಘ್ರದಲ್ಲಿ ಸರಿಪಡಿಸ್ತೀನಿ ಎನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಸ್ನೇಹಿತರೆ ಈ 5 ಕಂತುಗಳು ಬರಬೇಕು. ಇದರ ಜೊತೆಗೆ ಫೆಬ್ರವರಿ ಕೂಡ ಸದ್ಯಕ್ಕೆ ಮುಗಿದು ಹೋಗುತ್ತೆ, ಇನ್ನೊಂದು 10 ದಿನಗಳಲ್ಲಿ, 12 ದಿನಗಳಲ್ಲಿ. ಅದಾದ ಬಳಿಕ ಮತ್ತೆ ಈ ಫೆಬ್ರವರಿ ತಿಂಗಳ ಹಣವನ್ನು ಮಾರ್ಚ್ನಲ್ಲಿ ಕೊಡಲೇಬೇಕು. ಹೀಗಾಗಿ 6 ತಿಂಗಳ ಹಣವನ್ನು ಮತ್ತೆ ಪೆಂಡಿಂಗ್ ಉಳಿಸುತ್ತೆ ಸರ್ಕಾರ. ಹೀಗಾಗಿ 12,000 ದುಡ್ಡನ್ನು ಕೊಡಬೇಕು. ಯಾವಾಗ ಇವರು ಒಂದೇ ತಿಂಗಳಲ್ಲಿ 3-4 ಕಂತುಗಳನ್ನು ಕ್ಲಿಯರ್ ಮಾಡ್ತಾರೋ ಆವಾಗ ಮಾತ್ರ ಇವರಿಗೆ ಪ್ರೆಷರ್ ತಪ್ಪಿದ್ದು, ಅಲ್ಲಿವರೆಗೂ ಕೂಡ ಪ್ರೆಷರ್ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಮೊನ್ನೆ ಸದನದಲ್ಲಿ ಕೂಡ BJP ನಾಯಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಪ್ರಶ್ನೆ ಮಾಡ್ತಾರೆ, ನಾವು ಚಳಿಗಾಲದ ಅಧಿವೇಶನದಲ್ಲಿ 2 ಕಂತುಗಳ ಪೆಂಡಿಂಗ್ ಉಳಿಯೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ, ಅದನ್ನು ಇಲ್ಲಿವರೆಗೂ ಅಂದರೆ ಚಳಿಗಾಲದ ಅಧಿವೇಶನ ಮುಗಿದೋಗಿ 1ರಿಂದ 1.5 ತಿಂಗಳಾಯಿತು, ಆದರೆ ಇಲ್ಲಿವರೆಗೂ ಕೂಡ ದುಡ್ಡನ್ನು ಇನ್ನೂ ಮಹಿಳೆಯರ ಅಕೌಂಟ್ಗಳಿಗೆ ಜಮಾ ಮಾಡಿಲ್ಲ. ಯಾಕೆ? ಅದನ್ನು ಸರಿಪಡಿಸ್ತೀವಿ ಕೆಲವೊಂದಿಷ್ಟು ದಿನಗಳಲ್ಲಿ, ಅತಿ ಶೀಘ್ರದಲ್ಲಿ ಅಂತಕ್ಕಂಥದ್ದನ್ನು ಹೇಳಿದ್ರಿ, ಆದರೆ ಆ ದುಡ್ಡನ್ನು ಇನ್ನೂ ಯಾಕೆ ನೀವು ಮಹಿಳೆಯರಿಗೆ ಕೊಟ್ಟಿಲ್ಲ ಅಂತಕ್ಕಂತಹ ಪ್ರಶ್ನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಸ್ಪೀಕರ್ಗೆ ಮನವಿ ಮಾಡ್ಕೊಳ್ತಾರೆ, ಆ 2 ಕಂತುಗಳನ್ನು ಆದಷ್ಟು ಬೇಗ ಮಹಿಳೆಯರಿಗೆ ತಲುಪಿಸುವಂತಹ ಕೆಲಸವನ್ನು ಅಧಿಕಾರ ಆಡಳಿತದಲ್ಲಿರ್ತಕ್ಕಂತಹ ಪಕ್ಷ, ಈಗ ಕಾಂಗ್ರೆಸ್ ಪಕ್ಷ ಮಾಡಬೇಕು. ಬರೀ ಬಾಯಿ ಮಾತಲೆ ನೋಡದಂತೆ ನಡಿತೀವಿ ಅಂತ ಹೇಳೋದು ಬೇಡ, ಅದನ್ನು ಕೊಟ್ಟು ತೋರಿಸ್ಬೇಕಾಗಿದೆ, ಮಾಡಿ ತೋರಿಸ್ಬೇಕಾಗಿದೆ. ಅದನ್ನು ಈಗ ಮಾಡಬೇಕು. ಯಾಕಂದರೆ ಮಹಿಳೆಯರು ಇವರನ್ನು ನಂಬ್ಕೊಂಡು ಓಟ್ ಹಾಕಿದ್ದಾರೆ. ಸೊ ಆ ಒಂದು ಓಟನ್ನು ಅದಕ್ಕೆ ಫಲ ಸಿಗಬೇಕಲ್ವ, ಬರೀ ಬಾಯಿ ಮಾತಲೆ ಹೇಳೋದಲ್ಲ, ಕೊಡ್ತೀವಿ ಅಂತ ಅದನ್ನು ಕೊಟ್ಟು ತೋರಿಸ್ಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಮಹಿಳೆಯರ ಪರವಾಗಿ ನಿಂತ್ಕೊಂಡು ಹೇಳಿದ್ದಾರೆ. ಸೊ ಹೀಗಾಗಿ ಅನೇಕ ಕಡೆ ಕೊಪ್ಪಳ ಆಗಿರಲಿ, ಬೆಳಗಾವಿ, ವಿಜಯನಗರ, ಧಾರವಾಡ ಕಡೆ ಆಗಿರಲಿ ಈ ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು, ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ದುಡ್ಡು ಕೊಡದೇ ಹೋದರೆ ಸೊ ಮತ್ತಷ್ಟು ಆಕ್ರೋಶಗಳು, ಮತ್ತಷ್ಟು ಪ್ರತಿಭಟನೆಗಳು ಆದರೂ ಏನು ಆಶ್ಚರ್ಯ ಪಡುವಂತೇನಿಲ್ಲ. ಸೊ ಹಾಗಾದರೆ ಮಾತ್ರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಲಿ ಅಥವಾ ಅವರ ಸರ್ಕಾರ ಆಗಿರಲಿ ದುಡ್ಡನ್ನು ಬೇಗ ಬಿಡುಗಡೆ ಮಾಡ್ತಾರೆ ಅನಿಸುತ್ತೆ. ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ.
ಅಂದರೆ ತಾಂತ್ರಿಕ ದೋಷ ಅದು ಇದು ಯಾವುದೇ ರೀತಿ ತೊಂದರೆ ಇಲ್ಲ. ಸದ್ಯಕ್ಕೆ ನಾನು 26ನೇ ಕಂತಿನನ್ನು ಕೂಡ ಬಿಡುಗಡೆ ಮಾಡುವ ಹಂತಕ್ಕೆ ಬಂದಿದ್ದೀವಿ. 25 ಅಕ್ಟೋಬರ್ ತಿಂಗಳ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ, ಅವ್ರಿಗೂ ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದರೆ ಈ ಶಿವರಾತ್ರಿ ಹಬ್ಬಕ್ಕೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರುತ್ತೆ ಅಂತ ನಾವು ನೋಡೋದಾದರೆ, ಚಿತ್ರದುರ್ಗ ಆಗಿರಲಿ, ಚಿಕ್ಕಮಗಳೂರು ಆಗಿರಲಿ, ಶಿವಮೊಗ್ಗ ಆಗಿರಲಿ, ಕೊಡಗು ಆಗಿರಲಿ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನು ಬಹಳಷ್ಟು ಜನ ಬಾಕಿ ಉಳಿದಿದ್ದಾರೆ, ಅವರ ಅಕೌಂಟ್ಗಳಿಗೂ ಕೂಡ ಬರುತ್ತೆ. ಮಂಡ್ಯಕ್ಕೆ, ಚಾಮರಾಜನಗರಕ್ಕೆ, ದಾವಣಗೆರೆಗೆ, ಕೋಲಾರಕ್ಕೆ, ಅದೇ ರೀತಿಯಾಗಿ ಬೆಳಗಾವಿಗೆ, ವಿಜಯನಗರಕ್ಕೆ, ಸೊ ಹೀಗೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗುತ್ತೆ. ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಯಾವ ಕಂತುಗಳನ್ನು ಕೂಡ ನಾವು ಮಿಸ್ ಮಾಡೋದಿಲ್ಲ, ಪ್ರತಿಯೊಂದು ಕಂತುಗಳನ್ನು ಲೇಟ್ ಆದರೂ ಕೊಟ್ಟೇ ಕೊಡ್ತೀವಿ, ಯಾವ ಕಂತುಗಳನ್ನು ಕೂಡ ನಾವು ತಪ್ಪಿಸೋದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಹೋದ ವರ್ಷದಲ್ಲಿ ಉಳಿದಿರ್ತಕ್ಕಂತಹ 2 ಕಂತುಗಳನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಆ 2 ಕಂತುಗಳು, ಈ 4 ಕಂತುಗಳು, ಟೋಟಲಿ 6 ಕಂತುಗಳು, 12,000 ದುಡ್ಡು ನಿಮ್ಮ ಅಕೌಂಟ್ಗಳಿಗೆ ಬರುವಂಥದ್ದು. 12,000 ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗಿದ್ದೆ ಆದರೆ ನೀವು ಇದಕ್ಕಾಗಿ ಉಪಯೋಗ ಮಾಡ್ಕೊಳ್ತೀರಿ, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಯಾಗಿ ಬಹಳಷ್ಟು ಜನ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರಲಿ, ಅದೇ ರೀತಿಯಾಗಿ ತಮ್ಮ ಮಕ್ಕಳ ಇನ್ನಿತರ ಸಾಮಗ್ರಿಗಳನ್ನು ಖರೀದಿ ಮಾಡೋದು, ಮನೆಯ ಬಳಕೆಗೆ ಇನ್ನಿತರ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಇರ್ತಾರೆ. ಸೊ ನೀವು ಯಾತಕ್ಕೆ ಯೂಸ್ ಮಾಡ್ಕೊಳ್ತೀರಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸ್ನೇಹಿತರೆ, ಸರಿಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಬರೋದಿಲ್ಲ ಅಂತಕ್ಕಂತಹ ಮಾಹಿತಿ ಕೂಡ ಸಿಕ್ಕಿತ್ತು. ಯಾತಕ್ಕೆ, ಯಾವ ಕಾರಣಕ್ಕಾಗಿ ದುಡ್ಡು ಬರೋದಿಲ್ಲ ಅಂತ ನೋಡೋದಾದರೆ, ಇಲ್ಲಿ ಬಹಳಷ್ಟು ಜನರದು ಏನಾಗ್ತಾ ಇದೆ, ಬ್ಯಾಂಕ್ ಅಕೌಂಟ್ಗಳು ಒಂದು ಕಡೆ ಚಾಲ್ತಿಯಲ್ಲಿಲ್ಲ, ಇನ್ನೊಂದು ಕಡೆ GST ಫೇರ್ ಅಂತ ಬರ್ತಾ ಇದೆ ಅಂತೆ. ಅಂದರೆ ಎಲಿಜಿಬಲ್ ಇದ್ದರೂ ಆತರು ಬಡವರಿದ್ದರೂ ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ದರೂ ಕೂಡ GST ಫೇರ್ ಅಂತ ಬರ್ತಾ ಇದೆ ಅಂತೆ. ಇದು ನಿಮ್ಮ ತಪ್ಪಲ್ಲ, ಆದರೆ ಬ್ಯಾಂಕ್ ಅಕೌಂಟನ್ನು ಚಾಲ್ತಿ ಇಡದೇ ಇರುವಂಥದ್ದು ನಿಮ್ಮ ತಪ್ಪು. ನಿಮಗೆ ರೇಷನ್ ಕೂಡ ಸಿಗುತ್ತೆ, ರೇಷನ್ ಕಾರ್ಡು ಕೂಡ ಇರುತ್ತೆ, ಎಲ್ಲ ಥರದ ರೇಷನ್ಗೆ ಸಂಬಂಧಪಟ್ಟಂತಹ ಯೋಜನೆಗಳು ಸಿಗುತ್ತೆ, ಆದರೆ ದುಡ್ಡು ನಿಮ್ಮ ಅಕೌಂಟ್ಗಳಿಗೆ ಬರೋದಿಲ್ಲ. ಯಾತಕ್ಕೆ ಅಂದರೆ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿರೋದಿಲ್ಲ, ನೀವು ಟ್ರಾನ್ಸಾಕ್ಷನ್ನೇ ಮಾಡಿಸಿರೋದಿಲ್ಲ. ಇದೇ ಒಂದು ಕಾರಣಕ್ಕೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ನಿಮ್ಮ ಅಕೌಂಟ್ವರೆಗೂ ಕೂಡ ದುಡ್ಡು ಹೋಗುತ್ತೆ ಮತ್ತು ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದುಬಿಡುತ್ತೆ. ಯಾಕಂದರೆ ನಿಮ್ಮ ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ. ಅಮೌಂಟು ಹಾಕೋದು ತೆಗೆಯೋದು, ಡೆಬಿಟು ಕ್ರೆಡಿಟು ಆನ್ಲೈನ್ನಲ್ಲಾಗಿರಲಿ ಅಥವಾ ಬ್ಯಾಂಕ್ಗಳಿಗೆ ನೀವೇ ಖುದ್ದಾಗಿ ಹೋಗಿ ಆಫ್ಲೈನ್ನಲ್ಲಿ ವಹಿವಾಟುವನ್ನು ಮಾಡಿದ್ದೇ ಆದರೆ ನಿಮಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೊ ನಿಮಗೆ ಎಂದಿನಂತೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗುತ್ತೆ. ನೀವು ಯಾವುದೇ ರೀತಿ ಟ್ರಾನ್ಸಾಕ್ಷನ್ನೇ ಮಾಡೋದಿಲ್ಲ, ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ ಹಾಗೆ ಬಿಟ್ಬಿಡ್ತೀರಿ. ತದನಂತರ ನಿಮಗೆ ಯೋಜನೆಗೆ ದುಡ್ಡು ಜಮಾ ಆಗಬೇಕಂದ್ರೆ ಆ ಅಕೌಂಟನ್ನು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕನ್ನು ಏನು ಮಾಡಿರ್ತಾರೆ, ಟ್ರೇಡ್ ಅಕೌಂಟ್ ಅಂತ ಮಾಡಿರ್ತಾರೆ, ಅದನ್ನು ಓಪನ್ ಮಾಡ್ಕೊಳ್ಬೇಕು, ರೀಓಪನ್, ತದನಂತರ ದುಡ್ಡು ಜಮಾ ಆಗುತ್ತೆ. ಇನ್ನು GST ಫೇರ್ ಅಂತ ಸ್ನೇಹಿತರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಬರ್ತಾ ಇದೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೂ ಕೂಡ ಬರ್ತಾ ಇದೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ದೊಡ್ಡ ವ್ಯಾಪಾರಸ್ಥರಾಗಿ ಬೆಳವಣಿಗೆ ಆಗಿರ್ತಾರೆ, ಅಂಥವ್ರದ್ದು ಕೂಡ ಬರ್ತಾ ಇದೆ. ಇನ್ನು ಒಟ್ಟಾರೆಯಾಗಿ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ, ಯಾರು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರ್ತೀರಿ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಎಂದಿನಂತೆ ದುಡ್ಡು ಜಮಾ ಆಗುತ್ತೆ, ವರಿ ಮಾಡ್ಕೊಳ್ಬೇಡಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಇನ್ನು ದೊಡ್ಡ ದೊಡ್ಡ ವ್ಯಾಪಾರಸ್ಥರನ್ನು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗುತ್ತೆ, ಹಾಗೆ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿ ಒದಗಿಸಿಕೊಟ್ಟಿದ್ದಾರೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು, ನಿಮಗೆ ತಿಳಿಸಿದ್ದೀನಿ. ಅರ್ಥ ಆಗದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿಸ್ತಾನೆ, ಬಾಯ್ ಬಿಡಿ ಫ್ರೆಂಡ್ಸ್.